ಒಂಥರ ಬೇವರ್ಸಿ ಇದ್ದಂಗೆ. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ನೀವು ಬೇವರ್ಸಿ ಅಲ್ಲ ಹಳೆ ಬೇವರ್ಸಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡ್ತಾಯಿದ್ರು ಜನ. ಬೇಡ, ನಮ್ಗೆ ಸವಾಸನೇ ಬೇಡ, ಅವಳು ಸವಾಸ ಬೇಡ ನನಗೆ. ಟಿಕ್ ಟಾಕ್ ಮಾಡ್ತಾವಳು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾವಳೆ, ಬೇಡ ನಮಗೆ ಅಂದರೆ ಬ್ಯಾಡ್ ಕಮೆಂಟ್ಸ್ ನೋಡ್ಬಿಟ್ಟು ಅವ್ರು ಭಯ ಪಡ್ಬಿಟ್ರು. ನಮ್ಮಮ್ಮ ಏನೇನೋ ಆಯಿತು ಜೀವನದಲ್ಲಿ, ನಮ್ಮ ಯಜಮಾನ್ರು ಬಂದು ನನಗೆ ಇದು ಮಾಡಿದ್ರು, ಮಾಡಿಬಿಡ್ದು ನೀನು ಅಂತ ಹೇಳ್ಬಿಟ್ಟು. ಅದರಿಂದ ನನಗೆ ಯಾರ ಮಾತು ಕೇಳಿಲ್ಲ, ನಾನು ಅಪ್ಪ ಅಮ್ಮಮ್ಮ ಮಾತು ಕೇಳಿಲ್ಲ, ನಾನು ಮಾಡ್ತೀನಿ. ಮಿಡಲ್ ಕ್ಲಾಸಿಂದ ಬಂದಿರೋದು. ನಮ್ಗೆ ಏನು ಗೊತ್ತಾ, ಆ ಪದ್ಧತಿ ನಾವು ನೋಡಿಲ್ಲ. ನೋಡಿದ್ದೀವಿ, ಬುರ್ಕ ಹಾಕೊಳ್ಳೋ ಒಳಗಡೆ ಇರೋದು ಎಲ್ಲ ನೋಡಿದ್ದೀವಿ. ಕೆಲ್ಸಕ್ಕೆ ಹೋಗ್ತಾಯಿದ್ವಿ ನಾವು ಬಡತನ ನಮ್ಮದು. ಆಮೇಲೆ 2 ಮಕ್ಕಳಾಯಿತು ನನಗೆ. ಆಮೇಲೆ ಅಲ್ಲಿ ಬಡತನ ಅಂದರೆ ಏನು ಅಂತ ತುಂಬ ಅನ್ನಕ್ಕೆಲ್ಲ ನಾವು ಕಷ್ಟಪಟ್ಟಿದ್ವಿ. ಆ ಕಷ್ಟನ ಯಾರಿಗೂ ಬರಬೇಡ್ದು, ನಮ್ಮ ಶತ್ರುಗಳಿಗೂ ಬರಬೇಡ್ದು ನಾವು ಇಷ್ಟಪಡೋದು. ತುಂಬ ತುಂಬ ಅತ್ತೆ, ನಾನು ಹೆಣ್ಮಕ್ಳು ಬೆಳೆಯೋಕ್ಕಾಗಲ್ಲ, ನಾನು ಬೆಳೆಯಲ್ಲ ಇವಾಗ ಅಷ್ಟೇ ಅಂತ ಹೇಳ್ಬಿಟ್ಟು 2-3 ದಿವಸ ಊಟನೇ ಬಿಟ್ಬಿಟ್ಟಿದ್ದೆ ನಾನು. ಸಾಕಷ್ಟು ಕಮೆಂಟ್ ಮಾಡುವಂಥದ್ದು, ಅದು ಎಷ್ಟು ನೀವು ಅದನ್ನು ಪಾಸಿಟಿವ್ ಆಗಿ ತೊಗೋತೀರಾ, ಎಷ್ಟು ನೆಗೆಟಿವ್ ಆಗಿ ತೊಗೊತೀರಾ? ನೆಗೆಟಿವ್ ಪಾಸಿಟಿವ್ ತೊಗೊಳಕ್ಕೆ ನನಗೆ ಓದೋಕ್ಕೆ ಬರಲ್ಲ. ಅದು ಇದಕ್ಕೆ ಅಂತಲೇ ನನಗೆ ವಿದ್ಯೆ ಕೊಟ್ಟಿಲ್ಲ ಅಂತದೆ ಆ ದೇವರು. ವಿದ್ಯೆ ಕೊಡ್ತಿದ್ರೆ ನಾನು ಡಿಪ್ಲೊಮಾ. ಅವರು ಏನಾರ ಹಾರ್ಟ್ ಹಾಕಿದರೆ ಒಂದು ಕಣ್ಣಲ್ಲಿ ಇದು ಸ್ಟಾರ್ ಎಲ್ಲ ಬರುತ್ತೆ ನೋಡಿ, ನಗದು ಅದೆಲ್ಲ ನೋಡ್ತೀನಿ, ನಗ್ತೀನಿ. ಕನ್ನಡ ಹೆಜ್ಜೆ ಮಾಡ್ಕೊಂಡು ಓದ್ತೀನಿ. ಬಟ್ ಅಷ್ಟೆಲ್ಲ ಓದೋಕ್ಕಾಗಲ್ಲ, ಉದ್ದ ಎಲ್ಲ ಓದಲ್ಲ. ಹಾಯ್ ಫ್ರೆಂಡ್ಸ್, ಎಸ್, ನಾನು ಇವತ್ತು ಒಂದು ಸ್ಪೆಷಲ್ ವ್ಯಕ್ತಿಯ ಮನೆಗೆ ಬಂದಿದ್ದೀನಿ. ಯಾರಪ್ಪ ಅದು ಅಂತ ಅಂದ್ಕೊಂಡಿರ್ತೀರ ನೀವು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ರಿಗೂ ಒಂದು ಕ್ರೇಜ್ ಆಗಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಇಲ್ಲದೆ ನಾವು ಇರೋದೇ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಮೊಬೈಲ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾ ರೀಲ್ಸನ್ನು ನೋಡ್ತಾನೆ ಇರ್ತೀವಿ. ನಾನಿವತ್ತು ಅಂಥದ್ದೇ, ನೀವು ಕೂಡ ನೋಡಿರ್ತೀರಾ ಆ ವ್ಯಕ್ತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಸ್ಪೆಷಲಾಗಿ ರೀಲ್ಸಲ್ಲಿ ನೋಡಿರ್ತೀರಾ. ಎಸ್, ಯಾರು ಏನು ಅಂತ ಹೇಳ್ತೀನಿ, ನೋಡಿ ವಿಡಿಯೋವನ್ನು. ಸೊ ಫಸ್ಟಿಗೆ ಅವ್ರ ಮನೆ ಎದುರುಗಡೆ ಬಂದಿದ್ದೀವಿ ನಾವು. ಮನೆ ಬೆಲ್ ಕ್ಲಿಕ್ ಮಾಡೋಣ, ನೋಡೋಣ, ಅವರನ್ನು ಮಾತಾಡ್ಸೋಣ. ನಿಮಗೆ ಸಾಕಷ್ಟು ಮಾಹಿತಿಗಳು ಗೊತ್ತಾಗುತ್ತೆ. ಬೆಲ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾರ? ಎಸ್, ಓಪನ್ ಮಾಡಿದ್ರು. ಬನ್ನಿ ಹೇಳ್ತೀನಿ. ಹಾಯ್, ನಮಸ್ತೆ ಸರ್. ಮೇಡಮ್ ಇಲ್ವಾ? ಇದ್ದಾರೆ ಮೇಡಮ್. ಓಕೆ, ಗೊತ್ತಾಗಿರುತ್ತೆ, ನೀವು ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ಯಾರ ಮನೆಗೆ ನಾನು ಬಂದಿದ್ದೀನಿ ಅಂತ. ಇವರು ರೀಲ್ಸ್ ಸುಂದರಿ ರೇಷ್ಮಾ ಅವರ ಹಸ್ಬೆಂಡ್ ಇದ್ದಾರೆ. ಓಪನ್ ಮಾಡಿದ್ರು ಡೋರ್. ಬನ್ನಿ ರೇಷ್ಮಾ ಅವರನ್ನು ಕೂಡ ಮಾತಾಡ್ಸೋಣ. ಸರ್, ನಮಗೆ ಮೇಡಮ್ನ ಮಾತಾಡಿಸ್ಬೇಕು. ಓಕೆ, ನೋಡಿ, ನಾವು ಬಂದಿದ್ದೀವಿ ರೇಷ್ಮಾ ಅವರ ಮನೆಗೆ ಬಂದಿದ್ದೀವಿ. ನೋಡ್ತಿರ್ತೀವಿ ಎಲ್ಲರೂ ಕೂಡ ಇವರ ಮುಖವನ್ನು ಖಂಡಿತವಾಗ್ಲೂ ನೋಡಿರ್ತೀರಾ. ಸೊ ನಾನು ಕೂಡ ಇವತ್ತು ಅವರ ಮನೆಯಲ್ಲಿ ಹೋಗಿ ಮೀಟ್ ಮಾಡ್ಕೊಂಡು ಬರೋಣ ಅಂತ ಬಂದಿರುವಂಥದ್ದು. ರೇಷ್ಮಾ ಅಂದರೆ ರೀಲ್ಸ್ ಕ್ವೀನ್ ಅಂತಲೇ ಹೆಸರು ಪಡ್ಕೊಂಡಿದ್ದಾರೆ. ಬನ್ನಿ ಮಾತಾಡ್ಸೋಣ. ಅವರು ಒಳಗಡೆ ಇದ್ದಾರೆ. ಹಾಯ್ ಹಾಯ್, ನೋಡಿ ಸಿಗ್ಬಿಟ್ರು. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್. ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜನತೆ ಪ್ರೀತಿ ಈ ಥರ ಕಳೆ ಬಂದಿದೆ ನನ್ನ ಮುಖದ ಮೇಲೆ. ಅವ್ರ ಪ್ರೀತಿಯಿಂದ ಈ ಥರ ಬಂದಿರೋದು, ಪಳ ಅಂತ ಬೆಣ್ಣೆ ಥರ. ಓಕೆ, ನಮ್ಮ ವೀಕ್ಷಕರಿಗೆ ಫಸ್ಟಿಗೆ ಹಾಯ್ ಅಂತ ನಿಮ್ಮ ಸ್ಟೈಲಲ್ಲಿ ಒಂದು ಹೇಳ್ಬಿಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್. ಹಾಯ್ ಫ್ರೆಂಡ್ಸ್. ಮೇಡಮ್, ನಾವು ನೋಡ್ತಾನೆ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ರೀಲ್ಸ್ ಇರ್ಬೋದು, ನೀವು ಮಾತನಾಡುವಂಥ ಶೈಲಿ ಇರ್ಬೋದು. ಸೊ ಹೇಗೆ ಇದು ಅಂತ, ಹೆಂಗೆ ಶುರುವಾಯಿತು ನಿಮಗೆ? ಹೇಗೆ ಇದು ಈ ಥರ ರೀಲ್ಸ್ ಮಾಡಬೇಕು ಅಂತ ಅನಿಸಿತ್ತು ಅಂತ? ರೀಲ್ಸ್ ಅಂದರೆ ನನಗೆ ಚಿಕ್ಕ ಹುಡುಗಿಂದ ಒಂದು ಏನಾದ್ರು ಮ್ಯೂಸಿಕ್ ಆದರೆ ಕುಣಿಯೋದು, ನಗೋದು, ನನಗೆ ಆ ಥರ ತುಂಬ ಇಷ್ಟ. ನನಗೆ ಮ್ಯೂಸಿಕ್ ಅಂದರೆ ಏನಾರ ಇವಾಗ ಒಂದು ಹೆಣ ತೊಗೊಂಡು ಹೋಗ್ತಾಯಿದ್ರೆ ಟಮಟೆ ಹೊಡ್ಕೊಂಡು ಹೋಗ್ತಾಯಿದ್ರು, ಅವಾಗ ಕುಣಿತಿದ್ದೆ ನಾನು. ನಮ್ಮ ಅಮ್ಮ ಹೊಡೆದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗೋರು. ಆ ಥರ ಎಲ್ಲ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಆಮೇಲೆ ನನಗೆ ಫಸ್ಟ್ ನಾನು ಪಿಕ್ಚರಲ್ಲಿ ಕೆಲಸ ಮಾಡಬೇಕು, ಆಮೇಲೆ ಸೀರಿಯಲಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಜಾಸ್ತಿ ಇದೆ. ಆಮೇಲೆ ಇವಾಗ ಟಿಕ್ ಟಾಕ್ ಅಂತ ಬಂದಿತ್ತು. ಅದರಿಂದ ಒಂದು 5-6 ವರ್ಷದಿಂದ ಮುಂಚೆನೂ ಟಿಕ್ ಟಾಕಲ್ಲಿ ಮಾಡ್ತಾಯಿದ್ದೆ. ಅಂದರೆ ಅಷ್ಟು ಫೇಮಸ್ ಆಗಿತ್ತಿಲ್ಲ, ಅಷ್ಟು ಜನಗಳಿಗೆ ರೀಚ್ ಆಗಿತ್ತಿಲ್ಲ. ಆಮೇಲೆ 10-5 ಅಷ್ಟೇ ನನಗೆ ಲೈಕ್ಸ್ ಬರ್ತಿತ್ತು. ಅದೇ ಬಂದರೆ ನನಗೆ ಜಾಸ್ತಿ ಖುಷಿ. ಒಂದು 5 ಜನ ನನಗೆ ಇಷ್ಟಪಡ್ತಾರಲ್ಲ, ಒಂದು 10 ಜನನಾರು ನೋಡ್ತಾರಲ್ಲ, ನನಗೆ ಹಾರ್ಟ್ ಕಳಿಸ್ತಾರಲ್ಲ ಅಂತ ಖುಷಿ ನನಗೆ. ಆಮೇಲೆ ಇನ್ಸ್ಟಾಗ್ರಾಮ್ ಅಂದರೆ ನನ್ನ ಗೋವಾದಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದರು. ಅವರು ಇದು ರೀಲ್ ಮಾಡ್ತಾಯಿದ್ರು. ಏನಮ್ಮ ಅದು ಅಂತ ಹೇಳಿದೆ. ಈ ಥರ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾಯಿದ್ದೀನಿ ನಾನು ಅಂದರು. ಹೌದಾ, ನನಗೂ ಹಾಕೊಡಮ್ಮ ಅಂತ ಹೇಳಿದೆ. ಹಾಕ್ಕೊಟ್ರವರು. ಆಮೇಲೆ ಅವ್ರ ಜೊತೆ ನಾನು ರೀಲ್ ಮಾಡಿದೆ ಒಂದು. ಅವರು ಹಾಕ್ಕೊಟ್ಟು ನನಗೆ ಅಪ್ಲೋಡ್ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಟ್ರು. ಅದರಿಂದ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲಿಂದ ಅದು ಆ ಥರ ರೀಲ್ಸ್ ಅಂದರೆ ಲೈಕ್ ಬರ್ತಿರಲಿಲ್ಲ ನನಗೆ. ಆವಾಗಲಿಂದನೂ ಲೈಕ್ ಬರ್ತಿರಲಿಲ್ಲ. ಮೊನ್ನೆ ರೀಸೆಂಟಾಗಿ ನನ್ನ ಮಗ ಏನು ಮಾಡ್ದೆ, ಅಣ್ಣಯ್ಯ ಫಿಲಮ್ಗೆ ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು ಮಗುಗೆ ಕರ್ಕೊಂಡು. ಅದು ಅವನು 5 ಜನ ಲೈಕ್ ಮಾಡೋರಲ್ಲಮ್ಮ, ಲೈಕೇ ಬರ್ತಲ್ಲ ನನಗೆ, ಕಟ್ ಮಾಡು ನೀನು ಅಂತ ಹೇಳ್ಬಿಟ್ಟು ರೀಚ್ ಮಾಡ್ಬಿಟ್ಟ.
ತುಂಬ ಬೇಜಾರಾಯ್ತು ನನಗೆ. ಯಾವಾಗ ನಾನು ಹೇಳ್ಕೊಂಡಿದ್ದೆ, ನಾನು ಒಂಥರ ಬೇವರ್ಸಿದ್ದಂಗೆ, ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಅವ್ನ ಕೋಪ ಎಲ್ಲ ನಾನು ಹೇಳ್ಕೊಂಡೆ. ನನ್ನ ಮಗಳು ಮಾತಾಡೋದು ಹೆಂಗಮ್ಮ ಅಂತ ಹೇಳ್ಕೊಟ್ಟಿದ್ದೆ ನನ್ನ ಮಗಳಿಗೆ. ಅವ್ರು ಈ ಥರ ಮಾತಾಡಬೇಕಮ್ಮ ಅಂತ ತೋರಿಸ್ಕೊಟ್ಲು. ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮಾತಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು, ಅದು ಮಾತಾಡೋದು ಹೆಂಗೆ ಅಂತ ನೋಡಿಕೊಂಡು ಅದು ಮಾತಾಡಿದೆ ನಾನು. ನಾನೊಂಥರ ಈ ಥರ ಬೇವರ್ಸಿದ್ದಂಗೆ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಅದು ನನಗೆ ಕಮೆಂಟ್ಸ್ಗಳು ಬಂತು. ಅಂದರೆ ನೀವು ಬೇವರ್ಸಿ ಅಲ್ಲ, ಹಳೆ ಬೇವರ್ಸಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡ್ತಾಯಿದ್ರು ಜನ. ನಗೋದು ಅಂದರೆ ಈ ಥರ ಬ್ಯಾಡ್ ಕಮೆಂಟ್ಸ್ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಅಪ್ಪನಿಗೆ ಹುಷಾರಿತ್ತಿಲ್ಲ, ನಾನು ಹೋಗಬೇಕು ನೋಡೋಕ್ಕೆ, ಟೈಮ್ ಸಿಗ್ತಲ್ಲ ನನಗೆ, ನಾವು ಅಪ್ಪನ ನೋಡೋಕೆ ಹೋಗ್ಬೇಕು, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅದೊಂಥರ ಜನ ಕಮೆಂಟ್ಸ್ ಹಾಕಿದ್ರು. ತಾಯಿ ಮಾದೇವಿ, ನೀನು ಫಸ್ಟ್ ಹೋಗ್ಬಿಟ್ಟು ನೀವು ಅಪ್ಪನ ನೋಡೋಗು, ಇಲ್ಲಾಂದರೆ ನೀನೇ ಸತ್ತೋಗು, ನೀನೇ ಹೋಗ್ಬಿಡು, ನಿಮ್ಮ ಅಪ್ಪನೇ ಬರ್ತಾರೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಡ್ ಕಮೆಂಟು. ಅದರಿಂದ ಬ್ಯಾಡಿಂದ ಈ ಥರ ಇಂಪ್ರೂವ್ಮೆಂಟ್ ಆಗಿದ್ದು ನಾನು. ಟ್ರೋಲ್ ಮಾಡಿದರು, ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು, ಏನೇನೋ ಆಯಿತು ಜೀವನದಲ್ಲಿ. ನಮ್ಮ ಯಜಮಾನ್ರು ಬಂದು ನನಗೆ ಇದು ಮಾಡಿದ್ರು, ಮಾಡಬೇಡ್ದು ನೀನು ಅಂತ ಹೇಳ್ಬಿಟ್ಟು. ಅದರಿಂದ ನನಗೆ ಯಾರ ಮಾತು ಕೇಳಿಲ್ಲ ನಾನು, ಅಪ್ಪ ಅಮ್ಮಮ್ಮ ಮಾತು ಕೇಳಿಲ್ಲ ನಾನು ಮಾಡ್ತೀನಿ. ನಮ್ಮ ಯಜಮಾನ್ರ ಮಾತು ಕೇಳಿಲ್ಲ. ಜನ ಎಲ್ಲ ಬೈತಾಯಿದ್ರು, ನೀವು ಆಶೀರ್ವಾದ ಕೊಟ್ಟಾಗೆ ಅಂತ ಹೇಳ್ಬಿಟ್ಟು ಮುಗ್ಗಿನ ಮುಂದೆ ಹೋದೆ. ಮಾಡಲೇಬೇಕು, ನೋಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಓಕೆ, ನೀವು ಅಂದರೆ ಮೂಲತಃ ಎಲ್ಲಿಯವರು ಅಂತ, ನಿಮ್ಮ ಊರು, ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡೋದಾದರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಸಪೋರ್ಟ್ ಮಾಡ್ತಾರಾ? ನನಗೆ ಯಾರ ಸಪೋರ್ಟು ಇಲ್ಲ. ನಮ್ಮ ಅಪ್ಪನ ಸಪೋರ್ಟು, ನನ್ನ ಗಂಡನ ಸಪೋರ್ಟು, ಇಷ್ಟು ಬಿಟ್ಟರೆ ಇನ್ಯಾರ ಸಪೋರ್ಟು ಇಲ್ಲ. ನಮ್ಮ ಅಮ್ಮ, ಅಕ್ಕ ತಂಗಿರು, ಅಣ್ಣರು ಯಾರೂ ಮಾಡಲ್ಲ. ನಾನು ಮಾತಾಡ್ತಲ್ಲ, ಫೋನ್ ಮಾಡಿದ್ರು ತೆಗಿತಲ್ಲ ಅವರು. ಬೇಡ, ನಮ್ಗೆ ಸವಾಸನೇ ಬೇಡ, ಅವಳು ಸವಾಸ ಬೇಡ ನನಗೆ. ಟಿಕ್ಟಾಕ್ ಮಾಡ್ತಾವಳು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾವಳೆ, ಬೇಡ ನಮಗೆ ಅಂದರೆ ಬ್ಯಾಡ್ ಕಮೆಂಟ್ಸ್ ನೋಡ್ಬಿಟ್ಟು ಅವ್ರು ಭಯ ಪಡ್ಬಿಟ್ರು ನಮ್ಮಮ್ಮ. ಅಂದರೆ ನಮಗೆಲ್ಲ ಇದೆಲ್ಲ ಬೇಡಮ್ಮ, ನಾವು ನಮ್ಮ ಅಜ್ಜಿ ಹೊತ್ಕೊಂಡು ಒಳಗಡೆ ಇರೋಣ, ಬೇಡ ನಮಗೆ ಇದೆಲ್ಲ ಅಂತ ಹೇಳಿದರು. ಆಮೇಲೆ ನಾನು ಇಲ್ಲ, ನನಗೊಂಥರ ಎಂಜಾಯ್ಮೆಂಟು, ಏನಾದ್ರು ದುಃಖ ಇದ್ದರೆ ಇದ್ರಲ್ಲಿ ಮಾತಾಡ್ಬೋದು, ಏನು ಸುಖನೇ ಆಗಲಿ ದುಃಖನೇ ಆಗಲಿ ಹಂಚ್ಕೋಬೋದು ಜನಕ್ಕೆ ಅಂತ ನಾನು ಇದು ಮಾಡಿದೆ ಅಷ್ಟೇ. ನನಗೆ ಜನ ಪ್ರೀತಿ ನನಗೆ ಜಾಸ್ತಿ ಸಿಕ್ಕಿದೆ. ಬಟ್ ಅಮ್ಮನ ಪ್ರೀತಿನೂ ಬೇಕಾಗಿತ್ತು ನನಗೆ. ಬಟ್ ಅವ್ರು ಮಾತಾಡ್ತಾಯಿಲ್ಲ. ನಾವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನಮ್ಮದು. ನಾನು ಒಂದು ಚಿಕ್ಕ ಹಳ್ಳಿ ನುಗ್ಗೇಹಳ್ಳಿ ಅಂತ ನಾವು ಹುಟ್ಟಿದೂರು. ಚನ್ನರಾಯಪಟ್ಟಣದಲ್ಲಿ ಬೆಳೆದಿದ್ದು, ಓದಿದ್ದೆಲ್ಲ 6ನೇ ಕ್ಲಾಸು, ಮಿಡ್ಲ್ ಸ್ಕೂಲು ಚನ್ನರಾಯಪಟ್ಟಣದಲ್ಲಿ. ನಿಮ್ಮ ಫಸ್ಟ್ ರೀಲ್ ಅದ್ರ ಬಗ್ಗೆ ಹೇಳೋದಾದರೆ ಹೇಗೆ, ನೀವು ಅಂದ್ಕೊಂಡಿದ್ರಾ ಇಷ್ಟೊಂದು ವೈರಲ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರಾ ನೀವು? ನಾನು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ನಾನು ಇಷ್ಟು ಗಂಟ ಬರ್ತೀನಿ, ಮುಂದೆ ಬೆಳಿತೀನಿ, ಜನದ ಪ್ರೀತಿ ಇಷ್ಟಿದೆ ನನಗೆ, ಇಷ್ಟು ಆಶೀರ್ವಾದ ಕೊಡ್ತವ್ರು ನನಗೆ ಕೈ ಹಿಡ್ದು ಬೆಳೆಸ್ತಾರೆ ಜನಗಳು ಅಂತ ನಾನು ಮನಸ್ಸಲ್ಲೂ ಅಂದ್ಕೊಳ್ಳಿಲ್ಲ. ಬಟ್ ನಂಬಿಕೆ ಇತ್ತು, ನಂಬಿಕೆ ತುಂಬ ಮುಖ್ಯ. ನಂಬಿಕೆ ಇತ್ತು, ಇವತ್ತಿಲ್ಲ ಅಂದರೆ ನಾಳೆ ನಾನು ಹೋಗ್ತೀನಿ, ಮುಂದೆ ಬಂದೇ ಬರ್ತೀನಿ ಅಂತ ನಂಬಿಕೆ ಇತ್ತು. ನಂಬಿಕೆ ನೋಡಿ, ಮನುಷ್ಯನಿಗೆ ನಂಬಿಕೆ ಭಾಳ ಮುಖ್ಯ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ, ಅದು ನಿಜಾನೇ. ಮನಸ್ಸನ್ನಿದ್ದರೆ ಮಾರ್ಗ ಉಂಟು ಅಂತ ಹೇಳೋದು ನಿಜಾನೇ. ಅದು ಮನಸ್ಸು ಮಾಡಬೇಕು. ಏನಕ್ಕೂ ನಾವು ಮಾಡಲ್ಲ, ನಾವು ಹಿಂಗೆ ಇರ್ತೀವಿ, ಅಯ್ಯೋ ನಾವು ಇದಲ್ವಾ ಅಂತ ಪಗ್ಗಿ ನಡೆದ್ರೆ ಅದಾಗಲ್ಲ. ನಾವು ಮುಂದೆ ನುಗ್ಗಬೇಕು ಅಂತ ನುಗ್ಗಿದ್ರೆ ಅದು ಜೀವನ ಫಾಸ್ಟಾಗಿ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮೇಡಮ್, ಈಗ ನಿಮ್ಮ ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಮಕ್ಳನ್ನ ಈ ಥರ ಎಲ್ಲ ಕೆಲವೊಂದು ಮನೆಯಲ್ಲಿ ಇರಬೇಕು ಅನ್ನುವಂಥ ಒಂದಿಷ್ಟು ರೂಲ್ಸ್ ಇದ್ದಾಗ ನೀವು ಹೇಗೆ ಅಂದರೆ ಬಂದ್ರಿ ಅನ್ನುವಂಥದ್ದು ನಿಮಗೆ ತುಂಬ ಜನ ಒಪೋಸ್ ಮಾಡಿಲ್ವಾ? ಏನು ಹೇಳ್ತೀರಾ ನಿಮ್ಮ ಸಮುದಾಯದ ಒಂದು ಹೆಣ್ಮಕ್ಳಿಗೆ, ಏನು ಹೇಳ್ತೀರಾ? ಸಮುದಾಯದ ಹೆಣ್ಮಕ್ಳಿಗೆ ತುಂಬ ಜನ ಚೆನ್ನಾಗಿ ನೋಡ್ಕೊತಾರೆ. ಹೆಣ್ಮಕ್ಳಿಗೆ ಚೆನ್ನಾಗಿ ಒಳಗಡೆನೇ ಇರಬೇಕು, ಬುರ್ಕ ಹಾಕೊಂಡೆ ನಡಿಬೇಕು. ನಿಜ, ಅದು ನಮ್ಮದು ನಾವು ಪದ್ಧತಿ ನಾವು ಬಿಡ್ಕೊಡಲ್ಲ. ಬಟ್ ಏನು ಗೊತ್ತಾ, ಸ್ವಲ್ಪ ಜನ ನಮ್ಮ ಥರ ನಾವು ಮಿಡಲ್ ಕ್ಲಾಸಿಂದ ಬಂದಿರೋದು, ನಮ್ಗೆ ಏನು ಗೊತ್ತಾ, ಆ ಪದ್ಧತಿ ನಾವು ನೋಡಿಲ್ಲ. ನೋಡಿದ್ದೀವಿ, ಬುರ್ಕ ಹಾಕೊಳ್ಳೋ ಒಳಗಡೆ ಇರೋದು ಎಲ್ಲ ನೋಡಿದ್ದೀವಿ. ಕೆಲ್ಸಕ್ಕೆ ಹೋಗ್ತಾಯಿದ್ವಿ ನಾವು ಬಡತನ ನಮ್ಮದು. ನಾವು 5 ಜನ ಮಕ್ಕಳು. ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಪ್ಪ ಹೋಮ್ ಗಾರ್ಡ್ಸಲ್ಲಿ ಕೆಲಸ ಮಾಡ್ತಾಯಿದ್ರು, ನಮ್ಮ ಅಮ್ಮನೂ ಬಟ್ಟೆ ಕೈ ವ್ಯಾಪಾರ ಮಾಡ್ತಾಯಿದ್ರು. ನಾವು ಒಳ್ಳೆ ಶ್ರೀಮಂತದಿಂದ ಬಡ್ದು ನಾವು ಆಚೆ ಕಡೆ ಹೋಗಿಲ್ಲ, ನಾವು ಆಚೆ ಪ್ರಪಂಚ ನೋಡಿಲ್ಲ ಅನ್ನಂಗಿಲ್ಲ. ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಆಮೇಲೆ ಚಿಕ್ಕ ಹುಡುಗಲಿ ಹುಣ್ಸೆಹಣ್ಣು ಕೂಡ್ತಾಯಿದ್ವಿ, ಗೊತ್ತಾ, ಹುಣ್ಸೆಹಣ್ಣು, ಆ ಥರ ಎಲ್ಲ ಕೆಲಸ ಮಾಡಿದ್ವಿ. ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ದೆ ನಾನು. ಸಂತೆಯಲ್ಲಿ ನಿಂತ್ಕೊಂಡು ನಮ್ಮ ಅಮ್ಮನ ಜೊತೆ, ಅವ್ರ ಜೊತೆ ಎಲ್ಲ ಕೆಲಸಕ್ಕೆ ಬಟ್ಟೆ ವ್ಯಾಪಾರಕ್ಕೆ ಹೋಗ್ತಿದ್ದೆ ನಾನು ಚಿಕ್ಕ ಹುಡುಗಿಲೇ. ಓದಿರೋದು ಕಮ್ಮಿನೇ, 6ನೇ ಕ್ಲಾಸ್ ಓದಿರೋದು. ನಮ್ಮ ಅಕ್ಕ ತಂಗಿರೆಲ್ಲ ಓದಿಸೋರೆ, ಎಲ್ಲ ಅನ್ನಲ್ಲ. ಅವರು 6, 7, 10 ಆ ಥರ ಓದೋರೆ. ನನ್ನ ತಂಗಿ ಚೆನ್ನಾಗಿ ಓದೋಳೆ, ಅವರು ಲ್ಯಾಬಲ್ಲಿ ಕೆಲಸ ಮಾಡ್ತಾರೆ. ನಾವು ಅಷ್ಟೆಲ್ಲ ಓದಿಲ್ಲ. ಬಡತನ ನಮ್ಮದು, ಬಡತನ ನೋಡ್ಕೊಂಡ್ಬಂದಿದ್ದೀವಲ್ಲ, ನಾವು ಹಿಂಗೆ ಇರಬೇಕು ಹಂಗೆ ಇರಬೇಕು, ಕಡ್ನೆಟ್ಟು ಆ ಥರ ಏನಿಲ್ಲ. ತುಂಬ ಜನ ಚೆನ್ನಾಗಿ ನೋಡ್ಕೊಂಡವ್ರೆ. ಮುಸ್ಲಿಮ್ಸಲ್ಲಿ ತುಂಬ ಒಳ್ಳೆ ಚೆನ್ನಾಗಿದ್ದಾರೆ, ಇಲ್ಲ ಅನ್ನಲ್ಲ. ಬುರ್ಕ ಹಾಕ್ಕೊಂಡೇ ಹೋಗ್ತಾರೆ. ಇವಾಗ ನಮ್ಮ ಮಿಡಲ್ ಕ್ಲಾಸ್ ನನ್ನ ಜೊತೆನೇ ನೋಡಿ, ನಾನೇ ಬತ್ತಿ ಉಜ್ಜಕ್ಕೆ ಹೋಗ್ತಾಯಿದ್ದೆ ಮದುವೆ ಆದಮೇಲೂ. ಆಮೇಲೆ ಬ್ಯಾಕಿಂಗ್ ಮಾಡೋದು, ಆಮೇಲೆ ಮನೆ ಕೆಲ್ಸಕ್ಕೆ ಹೋಗ್ತಾನೆ. ಮತ್ತೆ ನಾವೆಲ್ಲ ನಾವು ಹೆಂಗಿರಬೇಕು, ಬಡತನ ಇದೆಯಲ್ಲ, ಅದಕ್ಕೆ ನಾವು ಹಿಂಗೆ ಇರಬೇಕು ಹಂಗೆ ಇರಬೇಕು ಸಿಸ್ಟಮ್ ಇಲ್ಲ. ತುಂಬ ಜನ ಇವಾಗ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಬತ್ತಿ ಉಜ್ಜಕ್ಕೆ ಹೋಗ್ತಾರೆ, ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಅವರೆಲ್ಲ ಹಿಂಗಿರ್ತಾರೆ, ಅದೇ ಯೋಚನೆ ಮಾಡಬೇಕಷ್ಟೇ. ನಿಜವಾಗ್ಲೂ. ಇನ್ನು ನೀವು ರೀಲ್ಸ್ ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀರಾ, ಅಥವಾ ನಿಮಗೆ ಇದೇ ಜೀವನ ಇದನ್ನೇ ರೂಪಿಸ್ಕೊಂಡಿದ್ದೀರಾ, ಅಥವಾ ಹೊರತಾಗಿ ಬೇರೆ ಏನಾದರೂ ಕೆಲಸ ಮಾಡ್ತಿದ್ದೀರಾ, ಅಥವಾ ಏನಾದರೂ ಮಾಡಬೇಕು ಅಂತ ಇದ್ದೀರಾ?
ನಾನು ನಾನು ಗಾರ್ಮೆಂಟ್ಸ್ ಕೆಲಸ ಆದಮೇಲೆ ಆಮೇಲೆ ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೆ ರಿಸೆಪ್ಷನಲ್ಲಿ. ಆಮೇಲೆ ಅಲ್ಲಿಂದ ನಮ್ಮ ಲವ್ ಮ್ಯಾರೇಜ್ ಸ್ಟಾರ್ಟ್ ಆಯಿತು. ನಾನು ನಮ್ಮ ಯಜಮಾನ್ರು 15 ದಿವಸಕ್ಕೆ ಮ್ಯಾರೇಜ್ ಆದ್ವಿ. ಮ್ಯಾರೇಜ್ ಆದಮೇಲೆ ನಾನು ಚೆನ್ನಾಗೇ ಇದ್ವಿ, 1 ವರ್ಷ 2 ವರ್ಷ ಚೆನ್ನಾಗಿದ್ವಿ. ಆಮೇಲೆ ಅವ್ರ ಕೆಲಸ ಬಿಟ್ಟೋಯ್ತು, ನಮ್ಮ ಯಜಮಾನ್ರಿಗೆ ಮರಳು ಕೆಲಸ ಸ್ಟಾಪ್ ಆಯಿತು. ಆಮೇಲೆ ಅವರು ಸ್ವಲ್ಪ ಕಷ್ಟ ಬಂತು ನಮ್ಮ ಮನೆಗೆ. ಆಮೇಲೆ 2 ಮಕ್ಕಳಾಯಿತು ನನಗೆ. ಆಮೇಲೆ ಅಲ್ಲಿ ಬಡತನ ಅಂದರೆ ಏನು ಅಂತ ತುಂಬ ಅನ್ನಕ್ಕೆಲ್ಲ ನಾವು ಕಷ್ಟಪಟ್ಟಿದ್ವಿ. ಆ ಕಷ್ಟನ ಯಾರಿಗೂ ಬರಬೇಡ್ದು, ನಮ್ಮ ಶತ್ರುಗಳಿಗೂ ಬರಬೇಡ್ದು ನಾವು ಇಷ್ಟಪಡೋದು. ಕಷ್ಟ ತುಂಬ ಅನ್ನಕ್ಕೆ ಕಷ್ಟಪಟ್ಟಿದ್ದೀವಿ ನಾವು. ಕಷ್ಟಪಟ್ಟು ಆಮೇಲಿಂದ ನಾನು ಕೂತ್ಕೊಂಡ್ರೆ ಆಗಲ್ಲ, ನಮಗಂತೂ ಬ್ಯೂಟಿ ಪಾರ್ಲರ್ ಕೆಲಸ ಕಲ್ತಿದ್ದೆ. ನಾನು ಗಾರ್ಮೆಂಟ್ಸ್ ಹೋಗುವಾಗ ಬ್ಯೂಟಿ ಪಾರ್ಲರ್ ಕೆಲಸ ಕಲ್ತಿದ್ದೆ. ಆಮೇಲೆ ಈ ಕೆಲಸ ಬರಲ್ಲ ಅನ್ನೋಂಗಿಲ್ಲ, ಎಲ್ಲ ಕೆಲಸನೂ ಶಾರ್ಪಾಗಿ ಮಾಡ್ತಾಯಿದ್ದೆ. ನೋಡ್ಬಿಟ್ರೆ ಅದೇ ಕೆಲಸ ಮಾಡಬೇಕು ಅಂತ ಶಾರ್ಪ್ ನನಗೆ. ಆ ಕೆಲಸ ಎಲ್ಲ ಮಾಡ್ತಿದ್ದಲ್ಲ, ಸುಮ್ಮನೆ ಯಾಕೆ ಕೂತ್ಕೋಬೇಕು, ಅವ್ರ ಜೊತೆ ನಾನು ದುಡಿಯೋಣ ಅಂತ ಹೇಳ್ಬಿಟ್ಟು ಆಚೆ ಕಡೆ ಬಂದೆ. ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಅದ್ರ ಜೊತೆ ಬಟ್ಟೆ ವ್ಯಾಪಾರ ಮಾಡೋದು, ಇದು ಮಾಡೋದು, ಜ್ಯೂಲ್ಸ್ ವ್ಯಾಪಾರ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ನಮ್ಮ ಯಜಮಾನ್ರಿಗೆ ಫ್ರೂಟ್ ಅಂಗಡಿ ಇಟ್ಕೊಟ್ಟೆ, ಅದು ಲಾಸ್ ಆಯಿತು. ಫ್ರೂಟ್ ಅಂಗಡಿ ಏನೇ ಮಾಡಲಿ ಲಾಸ್ ಆಗ್ತಾಯಿತ್ತು ನಮಗೆ. ಅದರಿಂದ ಸ್ವಲ್ಪ ಆಮೇಲೆ ಅದು ಆಗ್ತಾ ಚಿಕ್ಕ ಪುಟ್ಟ ನಮ್ಮ ಯಜಮಾನ್ರು ಪೈಂಟ್ ಕೆಲಸ ಹೋಗ್ತಿದ್ರು. ಆಮೇಲೆ ನಾನು ಬ್ಯೂಟಿ ಪಾರ್ಲರ್ ಕೆಲಸ ಎಲ್ಲೋದ್ರು ಟಚಪ್ ಮಾಡೋದು ಅದೆಲ್ಲ ಹೋಗ್ತಿದ್ದೆ. ಆಮೇಲೆ ಕಿನ್ನರಿ ಸೀರಿಯಲಲ್ಲೇ ಕೆಲಸ ಮಾಡಿದೆ ನಾನು ಸೆಕೆಂಡ್ ಎಪಿಸೋಡಲ್ಲಿ. ಅದು ಆ್ಯಕ್ಟಿಂಗ್ ಮಾಡಿದ್ದೀನಿ. ಮೆಹಂದಿ ಹಚ್ಚೋದು, ಭೂಮಿಕಾ ಅವ್ರಿಗೆ ಮೆಹಂದಿ ಹಚ್ಚೋ ಒಂದು ಸೀನ್ ಇತ್ತು, ಆ ಕೆಲಸ ಮಾಡಿದ್ದೀನಿ. ಹೇಗಿತ್ತು ಸೀರಿಯಲ್ ಅಲ್ಲಿ ನಿಮ್ಗೆ ಆಕ್ಟಿಂಗ್ ಮಾಡಬೇಕು ಅಂತ? ಇನ್ನೆಲ್ಲಾದ್ರೂ ಅವಕಾಶ ಸಿಕ್ಕರೆ ಹೋಗ್ತೀರಾ ಅಥವಾ ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕೆ ಅಲ್ಲಿಂದ ನೀವು ಚೇಂಜ್ ಅಂದ್ರೆ ಬಿಟ್ಟು ಬಂದ್ರಿ? ನಾನು ಬಿಟ್ಟು ಬಂದಿಲ್ಲ, ಅವಕಾಶ ನಾನು ಕಳ್ಕೊಂಡಿಲ್ಲ. ಯಾರು ಕರೆದ್ರೆ ಇವಾಗಲೂ ರೆಡಿ ಇದ್ದೀನಿ ನಾನು ಹೋಗೋಕ್ಕೆ. ಅಂದರೆ ನಾವೆಲ್ಲ ಚಿಕ್ಕ ಪುಟ್ಟ ರೋಲ್ಸ್ ಅಲ್ವಾ, ನಾವೆಲ್ಲ ಕಾಣಲ್ಲ. ಅದಕ್ಕೆ ನಾವು ಯಾವಾಗ ಬರುತ್ತೆ ಅವಾಗ ಹೋಗ್ತಾ ಇದ್ವಿ. ಯಾವಾಗ ಇಲ್ಲ ಅಂದರೆ ನಾನು ಬಟ್ಟೆ ಅಂಗಡಿ ಮಾಡಿಕೊಂಡು ಅಂಗಡಿ ನೋಡ್ಕೊಂಡು ಇರ್ತಾಯಿದ್ವಿ. ನಾನು ನಮ್ಮ ಯಜಮಾನ್ರು ಆಚೆ ಕಡೆ ತೊಗೊಂಬಂದು ಹಾಕೋದು, ಅಂಗಡಿ ಐಟಮು ಅದೆಲ್ಲ ನೋಡ್ಕೊಂಡು ಇರ್ತಾಯಿದ್ವಿ. ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ಓದಿಸ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಅದೇ ಜೀವನ ಮಾಡಿಕೊಂಡು ಹೋಗ್ತಾಯಿದ್ವಿ. ಇನ್ನು ಮಕ್ಕಳಿಗೆ ಸ್ಕೂಲಲ್ಲೆಲ್ಲ ನಿಮ್ಮ ರೀಲ್ಸ್ ನೋಡಿ ಅವರ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಅವೆಲ್ಲ ನೋಡುವಾಗ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಅಂದರೆ ಬೇಜಾರು ಅನ್ಸುತ್ತೆ? ಅಯ್ಯೋ ಖುಷಿ ಅನಿಸುತ್ತೆ, ಸಿಕ್ಕಾಪಟ್ಟೆ ಖುಷಿ. ಮಕ್ಕಳೆಲ್ಲ ಹೇಳ್ತಾರಂತೆ, ಅಯ್ಯೋ ನಾನು ನಿಮ್ಮ ಅಮ್ಮನ ಫ್ಯಾನು, ಕರ್ಕೊಂಬರ್ಬೇಕು ನೀವು ಅಂದರೆ. ನಾನು ನಮ್ಮ ಯಜಮಾನು ಕರ್ಕೊಂಬರಕ್ಕೆ ಹೋಗ್ತಾಯಿದ್ವಿ ಮಾರ್ಕೆಟಲ್ಲಿ. ನ್ಯೂ ವಾಣಿವಿಲಾಸ್ ಸ್ಕೂಲ್ ಇದೆಯಲ್ಲ, ಅಲ್ಲಿ ಓದೋದು ಗೌರ್ಮೆಂಟ್ ಸ್ಕೂಲೇ. 8ನೇ ಕ್ಲಾಸ್ ಆದಮೇಲೆ ಅಲ್ಲಿ 9ನೇ ಕ್ಲಾಸ್ ಅಲ್ಲಿ ಹಾಕಿದ್ದೀನಿ ಇಬ್ರಿಗೂ. ಕನ್ನಡ ಕಲೀಲಿ ಅಂತ ಹೇಳ್ಬಿಟ್ಟು, ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಾಗದೆ ಗೌರ್ಮೆಂಟ್ ಸ್ಕೂಲ್ಗೆ. ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲೇ ಅಲ್ವಾ, ಅದಕ್ಕೆ ಪ್ರೈವೇಟ್ 8ನೇ ಕ್ಲಾಸ್ ಗಂಟ ಓದಿಸ್ದೆ. ಆಮೇಲಿಂದ ಇವಾಗ ಸ್ವಲ್ಪ ನಮಗೆ ಕೈ ಹಿಡ್ದಂಗಾಯ್ತು. ಅಂದರೆ ಅಷ್ಟೇನು ದುಡ್ಡು ನೋಡಿಲ್ಲ ನಾವು, ಅದಕ್ಕೋಸ್ಕರ ಗೌರ್ಮೆಂಟ್ಗೆ ಹಾಕಿದೆ ನಾನು. ಇರ್ಲಮ್ಮ ಗೌರ್ಮೆಂಟ್ಗೆ ಓದ್ಕೊಳ್ಳಿ, ಅದು ಚೆನ್ನಾಗಿ ಒಳ್ಳೆ ಬುದ್ಧಿ ಕಲಿಸುತ್ತೆ, ಅದು ಕನ್ನಡ ಏನಂತ ಅದು ಮಾತಾಡ್ಬೋದು, ಲ್ಯಾಂಗ್ವೇಜ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹಾಕ್ತೀನಿ. ಯಾಕಂದ್ರೆ ನಾವು ಕನ್ನಡನೇ ಕಲ್ತಿರೋದಲ್ವಾ, ಅದಕ್ಕೋಸ್ಕರ ಅಲ್ಲೇ ಹಾಕ್ದೆ ನಾನು. ಓದ್ತವ್ರೆ, ಚೆನ್ನಾಗಿ ಓದ್ತವ್ರೆ, ನನ್ಗೆ ಖುಷಿ. ಮಕ್ಕಳೆಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ವಾ ಅಥವಾ ಹೇಳಲ್ವಾ ಮಕ್ಕಳು ನಿಮಗೆ? ಹೇಳಲ್ವಾ ಜಾಸ್ತಿ ಮೊಬೈಲಲ್ಲಿ ರೀಲ್ಸ್ ಮಾಡ್ತಿರ್ತೀಯಾ ಆ ಥರ ಏನು ಹೇಳಲ್ವಾ ಮಕ್ಕಳು? ನನ್ನ ಮಗಳ ಕೈಲಿ ಮೊಬೈಲ್ ಇಲ್ಲ, ಅವಳು 5 ಹೊತ್ತು ನಮಾಜ್ ಹೊತ್ಕೊಂಡು ಒಳಗಡೆ ಇರ್ತಾಳೆ ನನ್ನ ಮಗಳು. ನನ್ನ ಮಗ ಒಂದು ಸ್ವಲ್ಪ ಅದು ಏನೋ ಪಬ್ಜಿ ಅದೇನೋ ಹೇಳ್ತಾರಲ್ಲ ಈಗ, ಟ್ರೀ ಫೈರೋ ಏನೋ ಅಂತಾರೆ, ಅದು ನೋಡ್ಬಿಟ್ಟು ಅವ್ರ ಫ್ರೆಂಡ್ ಜೊತೆ ಎಲ್ಲ ಮಾತಾಡ್ಕೊಂಡು ಅದು ಆಡ್ತಾ ಇರ್ತಾನೆ. ನಾನು ರೀಲ್ಸ್ ನೋಡಲ್ಲ. ಸ್ವಲ್ಪ ಜನ ಇವಾಗ ಸ್ವಲ್ಪ ದಿವಸದಿಂದ ಅವ್ನಿಗೆ ಯಾರೋ ಹೇಳ್ಬಿಟ್ಟವ್ರೆ, ನಿಮ್ಮಮ್ಮ ಈ ಥರ ಸೀರಿಯಲ್ ಹಾಕೊಂಡು ಕನ್ನಡದಲ್ಲಿ ಮಾಡ್ತಾರೆ ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟವ್ರ ಫ್ರೆಂಡು. ಅವ್ನಿಗೆ ಹಲ್ಟ್ ಆಗಿದೆ, ಹಲ್ಟ್ ಆಗೋ ಥರ ಮಾತಾಡೋರೆ. ಅವನೇನು ಮಾಡೋದ್ರೆ, ನಾನು ಮಲ್ಕೊಂಡಿದ್ದೆ ಈ ಮನೇಲೆಲ್ಲ, ಆ ಮನೆ ಹಳೆ ಮನೇಲಿ ಮಲ್ಕೊಂಡಿದ್ರೆ ಮಧ್ಯಾಹ್ನ ಬಂದ್ಬಿಟ್ಟು ಎಲ್ಲ ರೀಲ್ಸ್ 800 ರೀಲ್ಸ್ 900 ರೀಲ್ಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ನಂದು. ತುಂಬ ಅತ್ತೆ, ನಾನು ಹೆಣ್ಮಕ್ಳು ಬೆಳೆಯೋಕ್ಕಾಗಲ್ಲ, ನಾನು ಬೆಳೆಯಲ್ಲ ಇವಾಗ ಅಷ್ಟೇ ಅಂತ ಹೇಳ್ಬಿಟ್ಟು 2-3 ದಿವಸ ಊಟನೇ ಬಿಟ್ಬಿಟ್ಟಿದ್ದೆ ನಾನು. ತುಂಬ ಹಲ್ಟಾಯಿತು ನನಗೆ. ಇದು ತುಂಬ ಕಷ್ಟಪಟ್ಟು ಮಾಡಿದ್ದೆ ನಾನು. ಗೋವಾದಲ್ಲೆಲ್ಲ ಮಾಡಿದ್ದೆ, ಮತ್ತೆ ಹೋಗೋಕ್ಕಾಗಲ್ಲ ನಾನು. ಒಂದ್ಸಲಿ ಹೋಗ್ಬಿಟ್ರೆ ನಾವು ಮತ್ತೆ ಹೋಗೋಕ್ಕಾಗಲ್ಲ. ಇರೋರು ಹೋಗ್ತಾರೆ, ಮತ್ತು ನಾವೆಲ್ಲ ಹೋಗೋಕ್ಕಾಗತ್ತಾ? ಅವರು ಹೋಗಿದ್ದಲ್ಲ, ಅದು ಹಳೇದು ನೀರಲ್ಲೆಲ್ಲ ಆಟ ಆಡಿದ್ದು, ನಾನು ಫ್ರೆಂಡ್ ಜೊತೆ ಮಾಡಿದ್ದು ಅದೆಲ್ಲ ಇತ್ತು, ಎಲ್ಲ ಡಿಲೀಟ್ ಮಾಡಿಬಿಟ್ಟವ್ರೆ ನನ್ನ ಮಗ. ತುಂಬ ಹಲ್ಟಾಯ್ತು ನನಗೆ. ಆದಮೇಲೆ ಅದು ಮತ್ತೆ ಸ್ಟಾರ್ಟ್ ಮಾಡಿರೋದು ನಾನು. ಬೆಳಿಬೇಕಲ್ಲ, ಚೆನ್ನಾಗಿರಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು ಜನಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿರೋದು. ಮತ್ತೆ ನಿಜವಾಗ್ಲೂ ನೀವು ಕೊಡ್ತಿರುವ ಮನೋರಂಜನೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಷ್ಟೋ ಬೇಜಾರದಲ್ಲಿ ಇದ್ದವ್ರಿಗೆ ನಿಮ್ಮ ರೀಲ್ಸ್ ನೋಡಿದ್ರೆ ಖುಷಿ ಅನ್ಸ್ಬಿಡುತ್ತೆ. ನಿಮ್ಮ ಮಾತಿನ ಶೈಲಿ ಇರ್ಬೋದು ಎಲ್ಲ ಕೂಡ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಇನ್ನು ಟ್ರೋಲ್ ಮಾಡ್ತಾರಲ್ವಾ, ಈಗ ಸಖತ್ ನಾವು ನಾನು ಬರ್ತಾ ನೋಡ್ಕೊಂಡ್ಬಂದೆ, ಸಾಕಷ್ಟು ಕಮೆಂಟ್ ಮಾಡುವಂಥದ್ದು. ಅದು ಎಷ್ಟು ನೀವು ಅದನ್ನು ಪಾಸಿಟಿವ್ ಆಗಿ ತೊಗೋತೀರಾ, ಎಷ್ಟು ನೆಗೆಟಿವ್ ಆಗಿ ತೊಗೊತೀರಾ? ನೆಗೆಟಿವ್ ಪಾಸಿಟಿವ್ ತೊಗೊಳಕ್ಕೆ ನನಗೆ ಓದೋಕ್ಕೆ ಬರಲ್ಲ. ಅದು ಇದಕ್ಕೆ ಅಂತಲೇ ನನಗೆ ವಿದ್ಯೆ ಕೊಟ್ಟಿಲ್ಲ ಅಂತದೆ ಆ ದೇವರು. ವಿದ್ಯೆ ಕೊಡ್ತಿದ್ರೆ ನಾನು ಡಿಪ್ಲೊಮೇಷನ್ ಅದೇ ಏನೋ ಹೇಳ್ತಾರೆ, ಅದರಲ್ಲಿ ಹೋಗ್ಬಿಡ್ತಾರೆ ಅನಿಸುತ್ತೆ. ಅದು ನಾನು ಹೋಗಿಲ್ಲ, ಯಾಕಂದರೆ ನಾನು ಓದಿಲ್ಲ.
ನನಗೆ ಓದೋಕ್ಕೆ ಬರಲ್ಲ, ಯಾರು ಹೇಳ್ತಿರಲಿಲ್ಲ ನನಗೆ, ನಾನು ಓದ್ತಿರ್ಲಿಲ್ಲ. ಇವಾಗಲೂ ನಂಗೆ ಓದೋಕ್ಕೆ ಬರಲ್ಲ. ಅವರು ಏನಾರ ಹಾರ್ಟ್ ಹಾಕಿದರೆ ಒಂದು ಕಣ್ಣಲ್ಲಿ ಇದು ಸ್ಟಾರ್ ಎಲ್ಲ ಬರುತ್ತೆ ನೋಡಿ, ನಗೋದು ಅದೆಲ್ಲ ನೋಡ್ತೀನಿ, ನಗ್ತೀನಿ. ಕನ್ನಡ ಹೆಜ್ಜೆ ಮಾಡ್ಕೊಂಡು ಓದ್ತೀನಿ. ಬಟ್ ಅಷ್ಟೆಲ್ಲ ಓದೋಕೆ ಉದ್ದ ಎಲ್ಲ ಓದಲ್ಲ, ಸ್ವಲ್ಪ ಇದ್ದರೆ ಒಂದು ಓದ್ಕೋತೀನಿ. ಖುಷಿ ಆಗುತ್ತೆ ನನಗೆ. ಅದು ಬ್ಯಾಡ್ ಕಮೆಂಟ್ ಇದ್ರೆ ನಾನು ಓದೋಕ್ಕೆ ಹೋಗಲ್ಲ, ಅದು ಬರೋದು ಇಲ್ಲ ನನಗೆ, ಅದಕ್ಕೆ ನಾನು ಓದಲ್ಲ.